ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ 2024ರ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರನ ಈ ಒಂದು ನೋಡ್ತಾ ಇದ್ವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ಇಲ್ಲಿರೋ ಪ್ರಶ್ನೆ ಪತ್ರಿಕೆಯ ಕ್ವಶನ್ನು ತುಂಬ ಕ್ವಶನ್ ರಿಪೀಟ್ ಆದರೆ ಆಗ್ತವೆ. ಅದ್ರ ಜೊತೆಗೆ ಇಲ್ಲಿ ಯಾವ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳಿದರೆ ಸೊ ಅದೇ ಪ್ಯಾಟರ್ನ್ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಇರ್ತವೆ. ಸೊ ಆದ್ದರಿಂದ ವೆರಿ ಇಂಪಾರ್ಟೆಂಟ್ ವಿಡಿಯೋ, ತಪ್ಪದೆ ಕೊನೆಯವರು ನೋಡಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ, ತಪ್ಪದೆ ಕೊನೆಯವರು ನೋಡಿ. ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಂಗ್ಲೀಷ್ ಆದಮೇಲೆ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಕು, ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸು, ಆ್ಯನ್ಯುವಲ್ ಎಕ್ಸಾಮ್ಸ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಮಾಡ್ತಾ ಇರ್ತೀನಿ. ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಯೂಸ್ ಆಗ್ತದೆ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ, ಮತ್ತು ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ, ಅವರು ಕೂಡ ಹೆಲ್ಪ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು PDF ಬೇಕಂದರೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಈ ಒಂದು PDF ಸಿಗ್ತದೆ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಆ ಒಂದು ಲಿಂಕ್ ಬಂದುಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಜಾಯ್ನ್ ಆಗಿ. ಮೊದಲಾಗಿ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಟೈಮು 3 ಗಂಟೆ 15 ನಿಮಿಷ ಇರ್ತದೆ. ನಿಮಗೆ ಈ ವರ್ಷ 3 ಗಂಟೆ ಮಾಡೋದ್ರಿಂದ 3 ಗಂಟೆ ಮಾತ್ರ ಇರ್ತದೆ. ಇನ್ನು ಸಬ್ಜೆಕ್ಟು ಇಂಗ್ಲೀಷು 2 ಕೋಡ್ ಇರ್ತದೆ. ಕೋಡ್ ಸಂಖ್ಯೆ ಬಂದುಬಿಟ್ಟು 2, ಮಾರ್ಕ್ಸ್ 80. ಇಲ್ಲಿ ಬಂದುಬಿಟ್ಟು SLCಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇರ್ತದೆ ನೋಡ್ಕೊಳ್ಳಿ. ನೋಡಿ, ಮೊದಲಾಗಿ ಬಂದುಬಿಟ್ಟು ನಿಮಗೆ 10 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಇರ್ತವೆ. 10 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಇರ್ತವೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಯಾವ ರೀತಿ ಇರ್ತದೆ ಅಂತ. ಪ್ರಶ್ನೆಗೆ 1, ಇನ್ ದ ಜಂಟಲ್ಮ್ಯಾನ್ ಆಫ್ ದ ಜಂಗಲ್ ಸ್ಟಾರ್ಟೆಡ್ ಟು ಗ್ರಂಬಲ್. ಇಲ್ಲಿ 4 ಆಪ್ಷನ್ನ ಕೊಟ್ಟಿರ್ತಾರೆ. ಇಲ್ಲಿ ಯಾವುದನ್ನ ಅಂತ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 2 ನೋಡ್ಕೊಳ್ಳಿ. ನೋ ಒನ್ ಫ್ರಮ್ ಮ್ಯಾನ್ ಸೈಡ್ ವಾಸ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್ ಆಫ್ ಎನ್ಕವರಿ ಇನ್ ದ ಸ್ಟೋರಿ ದ ಜಂಟಲ್ ಆಫ್ ದ ಜಂಗಲ್. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಅವನ್ನ ನೋಡ್ಕೊಳ್ಳಿ. ಅದೇ ಪ್ಯಾಟರ್ನ್ ಮೇಲೆ ನಿಮಗೆ ನಾಳೆ ಎಕ್ಸಾಮಲ್ಲಿ ಇರ್ತದೆ. ತಪ್ಪದೆ ಎಲ್ಲನೂ ನೋಡ್ಕೊಳ್ಳಿ. ನಾನು ಸಾಲ್ವ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್ ಐ ಕಾಲಮ್ ವಿತ್ ಬಿ ರಿಲೇಟೆಡ್ ದ ಲೆಸನ್ ಬಾಬರಲ್ಲಿ. ಇಲ್ಲಿ ಒಂದು ಲೆಸನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮ್ಯಾಚ್ ದ ಫಾಲೋವಿಂಗ್ ಕೇಳಿರ್ತಾರೆ. ಇದು ಕೂಡ 1 ಮಾರ್ಕ್ಸು. ಇದು ಕೂಡ ಮಲ್ಟಿಪಲ್ ಕೇಳ್ತಾರೆ. ಸೇಮ್ ಇದೇ ರೀತಿ ಕ್ವಶನ್ ಆದರೆ ಇರ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 10 ನೋಡ್ಕೊಳ್ಳಿ. ಇನ್ ದ ಪೊಯಮ್ ಇಫ್ ಐ ವಾಸ್ ಟ್ರೀ ದ ಸ್ಪೀಕರ್ ವಾಂಟ್ಸ್ ಟು ಬಿ ಫರ್ಫೈಡ್ ಬೈ ದ. ಇಲ್ಲಿ ಯಾವ ರೀತಿ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ಎಲ್ಲ ಕೂಡ ಹೆಸರು ಮಾಡ್ತಾ ಕೂರಲ್ಲ, ಯಾಕಂದರೆ ಇಲ್ಲ ಅಂತ ಆಗ್ತದೆ. ಎಲ್ಲವನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ನಿಮಗೆ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವೆರ್ಬ್ ಅಗ್ರೀಸ್ ವಿತ್ ಸಬ್ಜೆಕ್ಟ್. ನಿಮಗೆ ಅಗ್ರೀಸ್ ವಿತ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೇಮ್ ಕ್ವಶನ್ ಇರ್ತದೆ, ಆದರೆ ಈ ಪ್ಯಾರಾಗ್ರಾಫ್ ಆದರೆ ಚೇಂಜ್ ಆಗಿರ್ತದೆ. ಆದರೆ ಎಲ್ಲ ಕೂಡ ಪ್ಯಾಟರ್ನು ಸೇಮ್ ಇರ್ತದೆ. 3 ಅಂಕಗಳಿಗೆ ಈ ಒಂದು ಪ್ರಶ್ನೆ ಇರ್ತದೆ. ನೋಡ್ಕೊಳ್ಳಿ. ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಆಗ್ತದೆ ಅಂತ ನೋಡಿ ಬರಬೇಕು. ಈಸ್ ಆಗ್ತದ, ಆರ್ ಆಗ್ತದ, ಮತ್ತು ಮುಂದೆ ಹ್ಯಾವ್ ಆಗ್ತದೆ, ಹ್ಯಾಸ್ ಆಗ್ತದ, ಮತ್ತು ಬಿಲೀವ್ ಆಗ್ತದೆ. ಇಷ್ಟೇ ಇರ್ತದೆ ಆನ್ಸರು. ತುಂಬ ಟಫ್ ಇರೋದಿಲ್ಲ, ತುಂಬ ಈಸಿ ಇರ್ತದೆ. ಅದನ್ನು ಬಂದುಬಿಟ್ಟು ನೋಡಿಬಿಟ್ಟು ಬರೀಬೇಕು. ಇನ್ನು ನೆಕ್ಸ್ಟು ಬಿ ಕಾಲಮಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೂಟೇಬಲ್ ಫ್ರಮ್ ವೆರ್ಬ್ಸ್ ಇನ್ ಗಿವೆನ್ ದ ಬ್ರಾಕೆಟ್ಸು. ಇದೇ ರೀತಿ ಕ್ವಶನ್ ಇರ್ತದೆ. 2 ಮಾರ್ಕ್ಸಿಗೆ ಇದು ಕೂಡ ಕ್ವಶನ್ ಇರ್ತದೆ. ದ ಮ್ಯಾನ್ ಅಲೋಡ್ ದ ಎಲಿಫೆಂಟ್ ಟು ಪುಟ್ ಈಸ್ ಟ್ರಂಕ್ ಇನ್ಸೈಡ್ ದ ಹರ್ಟ್ ಈಸ್ ಸ್ಲೋಲಿ ಪುಷ್ ಅಂತ ಆಗ್ತದೆ. ಪುಷ್ ಏನಾಗ್ತದೆ ಬರೀಬೇಕು. ಈಸ್ ಹೆಡ್ ಇನ್ಸೈಡ್ ಆ್ಯಂಡ್ ಫ್ಲಿಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ಇದು ಏನಾಗ್ತದೆ ಅಂತ ಬರಬೇಕು. ಇನ್ನು ನೆಕ್ಸ್ಟ್ ನೋಡೋಣ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ತಪ್ಪದ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ಯಾಟರ್ನ್ ಎಲ್ಲ ರೀತಿ ಸೇಮ್ ಇರುವಂಥದ್ದು. ಇನ್ನು ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಇರ್ತದೆ. ನಿಮಗೆ SLCಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇತ್ತು ಇಲ್ಲ ಅಂತ ಗೊತ್ತಿಲ್ಲ, ಇಲ್ಲಿ ಮಾತ್ರ ಮ್ಯಾಚ್ ದ ಫಾಲೋಯಿಂಗ್ ಇರ್ತದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಮ್ಯಾಚ್ ದ ಫಾಲೋಯಿಂಗ್ ಯಾವ ರೀತಿ ಕೇಳ್ತಾರೆ ಅಂತ. 5 ಮಾರ್ಕ್ಸಿಗೆ ಮ್ಯಾಚ್ ದ ಫಾಲೋಯಿಂಗ್ ಇರ್ತವೆ. ಇಲ್ಲಿ ಬಂದುಬಿಟ್ಟು ಎಕ್ಸ್ಪ್ರೆಷನ್ಸು ಮತ್ತು ಫಂಕ್ಷನ್ಸ್ ಕೇಳ್ತಾರೆ. ಸೇಮ್ ಕ್ವಶನ್ಸ್ ಇರ್ತವೆ. ಇಲ್ಲಿ ಯಾವ ರೀತಿ ಅಂತ ನೋಡಿ. ಸಿ ಯು ಟುಮಾರೋ ಬಾಯ್. ಇದು ಏನಾಗ್ತದೆ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ಲಿವ್ ಟೇಕಿಂಗ್ ಆಗ್ತದೆ. ಇನ್ನು ದ್ಯಾಟ್ ಈಸ್ ಅ ಫಿಟಿ. ಇನ್ನು ಕ್ಯಾನ್ ಐ ಬಾರೋ ಯುವರ್ ಫೆನ್, ಆಫ್ ಕೋರ್ಸ್ ಯು ಲುಕ್ ಸ್ಮಾರ್ಟ್. ಎಕ್ಸ್ಪ್ರೆಸಿಂಗ್ ಸಿಂಪತಿ, ಅಗ್ರೀಯಿಂಗು, ಕಾಂಪ್ಲಿಮೇಟಿಂಗು, ಲಿವ್ ಟೇಕಿಂಗು, ರಿಕ್ವೆಸ್ಟಿಂಗು ನಿಮ್ಮ ಕಾಲೇಜಲ್ಲಿ ಹೇಳಿದಾರೆ ಅನ್ಕೋತೀನಿ. ಹೇಳಿಲ್ಲ ಅಂದರೆ ಸಪ್ರೇಟಾಗಿ ಯೂಟ್ಯೂಬಲ್ಲಿ ವಿಡಿಯೋ ಇರ್ತವೆ. ನೋಡ್ಕೊಳ್ಳಿ. ಇದಕ್ಕೆ ಕೊಟ್ಟಿದ್ದಾರೆ ನೋಡಿ ಅವರು. ಎಕ್ಸ್ಪ್ರೆಷನ್ ಅಂತ ಸರ್ಚ್ ಮಾಡಿ. ಮಲ್ಟಿಪಲು ಫಸ್ಟ್ ಪಿ ಯು ಸಿ ಎಕ್ಸ್ಪ್ರೆಷನ್ ಅಂತ ಸರ್ಚ್ ಮಾಡಿದ ಮೇಲೆ ಅಲ್ಲಿ ಎಲ್ಲ ಸಿಗ್ತವೆ ನಿಮಗೆ ಯಾವ ರೀತಿ ಇರ್ತಾವೆ ಅಂತ. ನೋಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ. ನೆಕ್ಸ್ಟು ನಿಮಗೆ ಸೆಕೆಂಡ್ ಮೇನಲ್ಲಿ ಆನ್ಸರ್ ಎನಿ 6 ಆಫ್ ದ ಫಾಲೋವಿಂಗ್ ಚೂಸಿಂಗ್ ದ ಅಟ್ಲೀಸ್ಟ್ 2 ಫ್ರಮ್ ಪೊಯೆಟ್ರಿ ಇನ್ ಪ್ಯಾರಾಗ್ರಾಫ್ ಆಫ್ 80ರಿಂದ 100 ವರ್ಡ್ಸು. ಮೇನ್ ಪಾಯಿಂಟ್ ಹೇಳ್ತೀನಿ ನೋಡಿ ಇಲ್ಲಿ. ನಿಮಗೆ ನೋಡ್ಕೊಳ್ಳಿ, ಇಲ್ಲಿ 4 ಅಂಕದ 6 ಪ್ರಶ್ನೆ ಇರ್ತವೆ. ಟೋಟಲಾಗಿ 20 ಮಾರ್ಕ್ಸು. ಇಲ್ಲಿ ಮೊದಲಾಗಿ ಹೆಡ್ಡಿಂಗ್ನ ಓದ್ಕೊಳ್ಳಿ. ಹೆಡ್ಡಿಂಗ್ ಮೇನ್ ಇಂಪಾರ್ಟೆಂಟು. ಇಲ್ಲಿ ಬಂದುಬಿಟ್ಟು ಏನೇ 6 ಅನ್ನು ಬರೀಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದರಲ್ಲಿ 6 ಬರಬೇಕು. ಅಟ್ಲೀಸ್ಟು 2 ಪದದಿಂದ ಬರೀಬೇಕು. ಇಲ್ಲಿ 6 ಮಾತ್ರ ಉತ್ತರಿಸಬೇಕು. ಚಾಯ್ಸ್ ಕೂಡ ಇರ್ತವೆ. ಅದರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು 6 ಬರೀಬೇಕು. ಆ 6ರಲ್ಲಿ 2 ಪಿಕ್ಸು ಪೊಯಮಿಂದ ಬರಬೇಕು.
ಎರಡನ್ನ ಅಟ್ಲೀಸ್ಟು ಪೊಯಮಿಂದ ಬರೀಬೇಕು. ಉಳಿದಿದ್ದನ್ನ 4 ಪೊಯೆಟ್ರಿಯಿಂದ ಬರೀರಿ. ಎರಡನ್ನ ಅಟ್ಲೀಸ್ಟು ಪೊಯಮಿಂದ ಬರೀರಿ. ಸೊ ನಿಮಗೆ ಪೊಯಮಿಂದನೇ ಜಾಸ್ತಿ ಬರ್ತಾವೆ ಅಂದರೆ ಪೊಯಮನ್ನು ಕಡಿಮೆ ಬರೋದು. ಎಷ್ಟೆಷ್ಟು ಅಟ್ಲೀಸ್ಟು 2 ಪೊಯಮಿಂದ ಇರಬೇಕು. ಸೊ ನೋಡ್ಕೊಳ್ಳಿ, ಚಾಯ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಇಲ್ಲಿರೋ ಪ್ರತಿಯೊಂದು ಕ್ವೆಶ್ಚನ್ ಇಂಪಾರ್ಟೆಂಟು. ಕ್ವೆಶ್ಚನ್ ನಂಬರ್ 14 ನೋಡಿ, ಹೌ ಡಸ್ ದ ಪೊಯಮ್ ದ ಸ್ಕೂಲ್ ಬಾಯ್. ಸ್ಕೂಲ್ ಬಾಯ್ ಮೇಲೆ ಕ್ವೆಶ್ಚನು. ಇಲ್ಲಿ ಯಾವ ಟಾಪಿಕ್ ಮೇಲೆ ಕ್ವೆಶ್ಚನ್ ಕೇಳಿದರೆ ಆ ಒಂದು ಟಾಪಿಕ್ ಮೇಲೆ ಕ್ವೆಶ್ಚನ್ ಇರ್ತದೆ. ಸೊ ಇಲ್ಲಿ ಎಲ್ಲ ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತ ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಇನ್ನು ನೆಕ್ಸ್ಟು 6 ಮಾರ್ಕ್ಸಿನ ಒಂದು ಕ್ವೆಶ್ಚನ್ ಇರ್ತದೆ, ಟೋಟಲಾಗಿ 6 ಮಾರ್ಕ್ಸು. ಸೊ 6 ಮಾರ್ಕ್ಸಿನ ಒಂದು ಕ್ವೆಶ್ಚನ್ ಇರ್ತದೆ, ಟೋಟಲಾಗಿ 6 ಮಾರ್ಕ್ಸು. ಸೊ ನೋಡ್ಕೊಳ್ಳಿ, ಇಲ್ಲಿ ದ ಸ್ಕೂಲ್ ಬಾಯ್ ಸಮರಿನ ಕೇಳ್ತಾರೆ. ಸೊ ಪಿಕ್ಸ್ ಸಮರಿ ಇದು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ ಸೆಟ್ ಆನ್ ಇಟ್. ಸೊ ಈ ಒಂದು ಪ್ಯಾರಾಗ್ರಾಫ್ ಮೇಲೆ ನಿಮಗೊಂದು ಕ್ವೆಶ್ಚನ್ನೇ ಕೇಳಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕೇಳಿದ್ರೆ ಅಂತ. ಸೊ ಇಲ್ಲಿ ಕ್ವೆಶ್ಚನ್ ಇವೆ ನೋಡ್ಕೊಳ್ಳಿ. ಸೊ ಪ್ರತಿಯೊಂದಕ್ಕೂ ಆನ್ಸರ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡೋಣ. ಸೊ ಸ್ಕ್ರೀನಲ್ಲಿ ಕಾಣ್ತಿಲ್ಲ ಅಂದರೆ, ಇನ್ ಕೇಸ್ ಕಾಣ್ತಿಲ್ಲ ಅಂದರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಕ್ವಾಲಿಟಿನ ಜಾಸ್ತಿ ಇಟ್ಕೊಳ್ಳಿ. ಸೊ ಚೆನ್ನಾಗಿ ಕಾಣಿಸ್ತದೆ. ಇನ್ನು ಆ್ಯಡ್ ಸಫಿಕ್ಸ್ ಟು ದ ವರ್ಡ್ ಇನ್ ದ ಬ್ರಾಕೆಟು. ಸೊ ಮೇಲೆ ಅಲ್ಲಿ ಪ್ಯಾಸೇಜ್ ಮೇಲೆ ಕೆಲವೊಂದಿಷ್ಟು ಗ್ರಾಮರ್ ಕ್ವೆಶ್ಚನ್ ಕೇಳ್ತಾರೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಮೇಲೆ ಕ್ವೆಶ್ಚನ್ ಇರ್ತದೆ 2 ಮಾರ್ಕ್ಸಿಗೆ, ಅದು ಕೂಡ ಅಪಿಕ್ಸು. ಸೊ ಅಲ್ಲೇ ಇರ್ತದೆ, ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಬರೀಬೇಕು. ಬಾಬಾರಲ್ಲಿ ಸ್ಟಾರ್ಟೆಡ್ ಈ ಸ್ಕೂಲ್ ಆಟ್. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಿಂದಾನೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದಕ್ಕೆ ಕೆಳಗೆ ಆನ್ಸರ್ ಕೊಟ್ಟಿರ್ತಾರೆ, ಅವನ್ನ ನೋಡಿಬಿಟ್ಟು ಬರೀಬೇಕು. ಬ್ರಾಕೆಟಲ್ಲಿ ಇರ್ತವೆ, ಅವನ್ನ ಬರೀಬೇಕು. ಇನ್ನು ಬಿ ಕೇಳಿದ್ರೆ ನೋಡಿ, ದ ರನ್ನರ್ ಗಾಟ್ ಆಫ್ ಡ್ಯಾಶ್ 4 PM ಆ್ಯಸ್ ಯೂಸ್ವಲ್. ಈ ಫಿನಿಶ್ ಈಸ್ ಡೈಲಿ ಕೋರ್ಸಸ್ ಆ್ಯಂಡ್ ಸೆಟಪ್ ಔಟ್ ಈಸ್ ಟೀ ಆ್ಯಂಡ್ ಮೀಲ್. ಸೊ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅಷ್ಟೊಂದು ಟಫ್ ಏನು ಇರೋದಿಲ್ಲ, ನೀವು ಅನ್ಕೊಂಡಷ್ಟು ಟಫ್ ಇರೋದಿಲ್ಲ, ತುಂಬ ಈಸಿ ಇರ್ತದೆ. ಸೊ ಇದೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದಾದಲ್ಲಿ ತುಂಬ ಈಸಿಯಾಗಿ ಬರೀಬೋದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಇದ್ರ ಜೊತೆಗೆ ನಾನು ಹಲವಾರು ವಿಡಿಯೋ ಮಾಡಿರ್ತೀನಿ, ಅವನು ಕೂಡ ನೋಡ್ಕೊಳ್ಳಿ. ಹಲವಾರು ಕ್ವೆಶ್ಚನ್ ಪೇಪರು, ಅಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ಇರ್ತವೆ, ಮತ್ತು ಗ್ರಾಮರ್ ಕ್ವೆಶ್ಚನ್ಸು ಅವನು ಕೂಡ ನೋಡ್ಕೊಳ್ಳಿ. ಚಾನಲ್ ಇರ್ತವೆ, ಹೋಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಕೇಳಿರ್ತಾರೆ ಒಂದು, ಮತ್ತು ಚೇಂಜ್ ಇಂಟು ಬಿಗಿನಿಂಗ್ ವಿತ್ ದ ರೈಟ್ ಫ್ರಮ್ ಡೂ ಇಂದ ಸ್ಟಾರ್ಟ್ ಆಗಬೇಕು, ಆ ಒಂದು ಇರಬೇಕು. ಇನ್ನು ತುಳು ರಾಣಿ ಹಜ್ರಾ 80 ಸ್ಟೂಡೆಂಟ್ಸು ಪ್ರೇಮ್ ಕ್ವೆಶ್ಚನ್ ಇರ್ತದೆ, ಇದು ಕೂಡ ಇರ್ತದೆ. ಇನ್ನು ಡೈಲಾಗ್ ಇರ್ತದೆ, ಕ್ವೆಶ್ಚನ್ ನಂಬರ್ 28 ಡೈಲಾಗ್ ಇರ್ತದೆ. ಸೊ ಡೈಲಾಗ್ ಕೂಡ ಈಸಿ ಇರ್ತದೆ, ಕಂಪ್ಲೀಟ್ ಮಾಡಬೇಕು. 4 ಮಾರ್ಕ್ಸಿಗೆ ಡೈಲಾಗ್ ಇರ್ತದೆ. ಸೊ ಇಲ್ಲಿ ಪೇಷಂಟ್ ಗುಡ್ ಈವ್ನಿಂಗ್ ಸರ್, ಡಾಕ್ಟರ್ ಹೇಳ್ತಾರೆ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ವಾಟ್ ಆರ್ ಯು ಸಫರಿಂಗ್ ಫ್ರಮ್, ಇಷ್ಟೇ ಇರ್ತದೆ, ಅಷ್ಟೊಂದು ಟಫ್ ಏನು ಇರೋದಿಲ್ಲ. ಇದನ್ನು ಬರೆದುಬಿಟ್ರೆ 4 ಅಂಕಕ್ಕೆ 4 ಅಂಕ ಸಿಗ್ತವೆ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ತುಂಬ ವೀಡಿಯೋ ಸಿಗ್ತವೆ. ಸೊ ಅಲ್ಲಿ ಕೂಡ ಇರ್ತವೆ. ಇನ್ ಕೇಸ್ ನಾನೇ ವಿಡಿಯೋ ಮಾಡ್ಕೊಂಡ್ರೆ ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ರೀಡ್ ದ ಫಾಲೋವಿಂಗ್ ದ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಸೆಟ್ ಆನ್ ಇಷ್ಟು. ಸೊ ಈ ರೀತಿ ಒಂದು ಕೋಷ್ಟಕನ ಕೊಟ್ಟಿರ್ತಾರೆ, ಇದ್ರ ಮೇಲೆ ಕ್ವೆಶ್ಚನ್ ಕೇಳಿರ್ತಾರೆ. 4 ಮಾರ್ಕ್ಸಿಗೆ ಈ ಕ್ವೆಶ್ಚನ್ ಇರ್ತದೆ. ಸೊ ಈ ಒಂದು ಕ್ವೆಶ್ಚನ್ಸು 4ನೇ ಪೇಜಲ್ಲಿವೆ. ಸೊ ನೋಡ್ಕೊಳ್ಳಿ, ಈ ಒಂದು ಇದನ್ನು ನೋಡ್ಕೊಳ್ಳಿ. ಈಗ 4ನೇ ಕ್ವೆಶ್ಚನ್ಸ್ ನೋಡೋಣ. ಸೊ 29ಕ್ಕೆ ಕ್ವೆಶ್ಚನ್ ಇಲ್ಲಿವೆ ನೋಡ್ಕೊಳ್ಳಿ. ಸೊ ಈ ಒಂದು 4 ಪ್ರಶ್ನೆಗೆ ಮೇಲಿನ ಕ್ವೆಶ್ಚನ್ ನೋಡಿಬಿಟ್ಟು ಆನ್ಸರ್ ಮಾಡಬೇಕು. ಸೊ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ನಿಮಗೆ ರೈಟ್ ಎ ಲೆಟರ್ ಮ್ಯಾನೇಜರ್. ಸೊ ಲೆಟರ್ ಇರ್ತದೆ ಪಿಕ್ಸ್ ಒಂದು. ಸೊ ಇದರಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳಿದ್ದಾರೆ, KSRTC ರಿಕ್ವೆಸ್ಟಿಂಗ್ ಹಿಮ್ ಆರ್ ಹೇರ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಪೀಕ್ ಅವರ್ಸ್ ಟು ಯುವರ್ ಕಾಲೇಜ್. ಸೊ ನಿಮ್ಮ ಕಾಲೇಜಿಗೆ ಹೆಚ್ಚು ಬಸ್ಸನ್ನು ಕಳಿಸಿ ಅಂತ KSRTCಗೆ ಒಂದು ಲೆಟರ್ನ ಬರಬೇಕು. ಸೊ ಇಲ್ಲಿ ಯುವರ್ ಲೆಟರ್ ಶುಡ್ ಇನ್ ಪಾಯಿಂಟ್ಸ್, ಈ ಪಾಯಿಂಟ್ಸ್ ಇರಬೇಕು. ನಿಮ್ಮ ಲೆಟರಲ್ಲಿ ಬಾಡಿ ಆಫ್ ದ ಲೆಟರ್ ಬರ್ತಿರಲ್ಲ, ಸೊ ಆ ಒಂದು ಲೆಟರಲ್ಲಿ ಈ ಪಾಯಿಂಟ್ಸ್ ಇರಬೇಕು. ಕಾಲೇಜ್ ಟೈಮಿಂಗ್ಸ್ ಇರಬೇಕು, ಮತ್ತು ನಂಬರ್ಸ್ ಆಫ್ ಸ್ಟೂಡೆಂಟ್ಸ್ ಇರಬೇಕು, ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇರಬೇಕು. ಅದ್ರ ಜೊತೆಗೆ ಕೆಸಟು ಸೊ ಯಾವ ಕಾರಣಕ್ಕೆ ನೀವು ಬಸ್ಸನ್ನು ಬಿಡಬೇಕು ಅಂತ ಅದನ್ನು ಕೂಡ ಬರೀಬೇಕು. ಸೊ ಈ 3 ಪಾಯಿಂಟ್ಸು ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಫಿಕ್ಸ್ ಆಗಿ ಬರಬೇಕು. ಸೊ ಇದು ಕೂಡ ಮಾರ್ಕ್ಸ್ ಇರ್ತವೆ. ಆಲ್ ದ ವಿಷಯಗಳು ಕೂಡ ತಪ್ಪದೆ ಈಗಾಗಲೇ ಹಲವಾರು ವಿಡಿಯೋ ಮಾಡಿರ್ತೀನಿ, ನಾವು ಕೂಡ ಚೆಕ್ ಮಾಡಿ. ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.